ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಹೀಗಾಗಿ ಮೈಸೂರು ಅರಮನೆ ಆವರಣದಲ್ಲಿ ದಸರಾ ಗಜಪಡೆಗಳು ಸಂಪೂರ್ಣವಾಗಿ ವಾಸ್ತವ್ಯವನ್ನು ಹೂಡಿದೆ. 14 ಆನೆಗಳು ಕೂಡ ಈಗಾಗಲೇ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಸಾಕಷ್ಟು ಬಂದಿರುವಂತಹ ಆನೆಗಳಲ್ಲಿ ಪ್ರಮುಖವಾದಂತಹ ಆಕರ್ಷಣೆ ಅಂದರೆ ಈಗಿರುವಂತಹ ವರಲಕ್ಷ್ಮಿ ಆನೆ. ವರಲಕ್ಷ್ಮಿ ಆನೆ ಏನು ಮೈಸೂರು ದಸರಾದಲ್ಲಿ ಭಾಗವಹಿಸುವಂತಹ ಹಿರಿಯ ಆನೆ ಅಂತೇಳಿದ್ರು ಕೂಡ ತಪ್ಪಾಕಿಲ್ಲ. ದಸರಾ ಗಜಪಡೆಯ ಏನು ಗಜಮಾತೆ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ. ಹೀಗಾಗಿ ವರಲಕ್ಷ್ಮಿ ಆನೆಗೆ 68 ವಯಸ್ಸಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಹಿರಿಯ ಆನೆಗಳು 14 ಆನೆಗಳಲ್ಲೂ ಕೂಡ ಹಿರಿಯ ಸದಸ್ಯೆ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ. ಹೀಗಾಗಿ ಈ ಒಂದು ವರಲಕ್ಷ್ಮಿ ಆನೆ ಕಳೆದ ವರ್ಷಗಳಿಂದಲೂ ಕೂಡ ಏನು ಮೈಸೂರು ದಸರಾದ ಹೆಣ್ಣಾನೆಯಾಗಿ ಪಾಲ್ಗೊಳ್ತಾ ಇದೆ. ಅದರಲ್ಲೂ ಕೂಡ ಅಂಬಾರಿ ಬರುವಂತಹ ಏನು ಅರ್ಜುನ, ಬಲರಾಮ ಹಾಗೂ ಅಭಿಮನ್ಯು ಎಲ್ಲ ಆನೆಗಳಿಗೂ ಕೂಡ ಕುಂಕುಮಿ ಆನೆಯಾಗಿ ಬಳಸಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 9 ಬಾರಿ ಚಿನ್ನದ ಅಂಬಾರಿ ಹೊತ್ತಂತಹ ಆನೆಯ ಜೊತೆಗೆ ಕುಂಕುಮಿ ಆನೆಯಾಗಿ ಭಾಗವಹಿಸಿದಂತಹ ಹೆಗ್ಗಳಿಕೆ ಈ ಒಂದು ಆನೆಗಿದೆ. ಹೀಗಾಗಿ ಈ ಒಂದು ಆನೆಯನ್ನು ಏನು 1977ರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗುತ್ತೆ. ಹೀಗಾಗಿ ಈ ಒಂದು ಆನೆ 68 ವರ್ಷ 2.36 ಮೀಟ್ರು ಉದ್ದ ಇರತಕ್ಕಂಥದ್ದು, 3 ರಿಂದ 3,500 kg ತೂಕ ಇದೆ. ಈ ಒಂದು ಆನೆ ಈಗ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಏನು ಈ ಆನೆಯನ್ನು ಇರಿಸಲಾಗಿರ್ತಕ್ಕಂಥದ್ದು. ಹಾಗೂ ಈ ಒಂದು ಆನೆಯನ್ನು ಮಾವುತ ರವಿ ಹಾಗೂ ಲವ ಕಾವಡಿ ಈ ಆನೆಯನ್ನು ನಿರ್ವಹಣೆ ಮಾಡ್ತಾರೆ. ಪ್ರತಿ ದಸರಾದಲ್ಲೂ ಕೂಡ ವರಲಕ್ಷ್ಮಿ ಆನೆ ಸಾಕಷ್ಟು ಆಕರ್ಷಣೀಯ ಆನೆ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ. ಹೀಗಾಗಿ ಈ ಒಂದು ಹಿರಿಯ ಸದಸ್ಯೆ ಅಥವಾ ದಸರಾ ಗಜಪಡೆಯ ಗಜಗೌರಿ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ. ಯಾಕಂದರೆ ಅಂಬಾರಿ ಹೊತ್ತಂತಹ ಸಾಕಷ್ಟು ಅನುಭವಿ ಆನೆಗಳೇನಿದ್ವು, ಬಲರಾಮ ಇರ್ಬೋದು, ಅಭಿಮನ್ಯು ಇರ್ಬೋದು, ಅರ್ಜುನ ಇರ್ಬೋದು, ಇವೆಲ್ಲರ ಸಂಗಾತಿಯಾಗಿ ಅದರ ಕುಂಕುಮಿ ಆನೆಯಾಗಿ ಈ ಒಂದು ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ನಿರ್ವಹಣೆ ಮಾಡಿದಂತಹ ಏನು ಕ್ಯಾಪ್ಟನ್ಗಳಿಗೆ ಸಾಥ್ ನೀಡ್ತಿದ್ದು ಇದೇ ವರಲಕ್ಷ್ಮಿ ಆನೆ. ಹೀಗಾಗಿ ಈ ಒಂದು ಗಜಪಡೆಯ ಅಥವಾ ಏನು ಈ ಒಂದು ದಸರಾ ಗಜಪಡೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೂ ಕೂಡ ವರಲಕ್ಷ್ಮಿ ಆನೆ. ಯಾಕಂದರೆ ಇಲ್ಲಿರುವಂತಹ 14 ಆನೆಗಳು ಕೂಡ ಹಿರಿಯ ಸದಸ್ಯೆ. 68 ವರ್ಷ ವಯಸ್ಸಾದರೂ ಕೂಡ ಇನ್ನೂ ಕೂಡ ಈ ವರಲಕ್ಷ್ಮಿ ತನ್ನ ಕಾಂತಿ ಹಾಗೂ ತನ್ನ ಮೈಕಟ್ಟಿನಿಂದ ಸಾಕಷ್ಟು ಜನರನ್ನು ಸೆಳೀತಾ ಇದ್ದಾಳೆ. ಹಾಗೂ ತನ್ನ ಗಜಗಾಂಭೀರ್ಯದ ನಡೆಯನ್ನು ಏನು ಸಾಕಷ್ಟು ಹೊಸದಾಗಿ ಬಂದಿರುವಂತಹ ಆನೆಗಳನ್ನು ಆಕರ್ಷಣೆ ಮಾಡೋ ರೀತಿಯಲ್ಲಿ ಏನು ತನ್ನ ಒಂದು ಏನು ಮೈಕಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಆನೆಯು ಕೂಡ ಈ ಬಾರಿಯ ದಸರಾದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಈ ಬಾರಿಯ ದಸರಾದಲ್ಲಿ ಈ ವರಲಕ್ಷ್ಮಿ ಆನೆ ಕೂಡ ಮತ್ತೊಮ್ಮೆ ಕುಂಕುಮಿ ಆನೆಯಾಗಿ ಅಭಿಮನ್ಯು ಜೊತೆ ಸಾಥನ್ನು ನೀಡುತ್ತೆ. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ SS ಮಾವುತ, ನ್ಯೂಸ್ ಕನ್ನಡ, ಮೈಸೂರು.